ಹಲೋ, ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಿಪ್ಪಟ್ಟು ಹೇಗೆ ಮಾಡೋದು ನೋಡೋಣ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನಿಪ್ಪಟ್ಟಿಗೆ, ಹಾಗಾಗಿ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುತ್ತೆ ಇದು. ನೋಡೋಣ. ಅಕ್ಕಿ ಹಸಿಟ್ಟು ನಾನೀಗ 1 kg ತೊಗೊಂಡಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರು, ಎಳ್ಳು, ಹಾಗೆ ಕಡಲೆ ಬೀಜ, ಸಾಲ್ಟ್. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಕೂಡ ಆಗುತ್ತೆ ಆ್ಯಂಡ್ ನೀವು ಈಗ ರೈನಿ ಸೀಸನ್ ಇರೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಡಲೆ ಬೀಜನ ಹುರ್ಕೋಬೇಕು. ನಾನು 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹುರ್ಕೊಂಡು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಆರಕ್ಕೆ ಇಟ್ಬಿಟ್ಟು ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರಫಾಗಿ ಸುಮ್ಮನೆ ಒಂದು ರೌಂಡ್ ಪೇಸ್ಟ್ ಮಾಡ್ಕೋಬೇಕು. ಬಿಕಾಸ್ ದಪ್ಪ ಇದ್ದರೆ ಎಣ್ಣೆಲೇ ಬೇಯಬೇಕಾದ್ರೆ ಬಿದ್ದೋಗ್ಬಿಡುತ್ತೆ ಕಡಲೆ ಬೀಜ. ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಮಾಡ್ಕೋಬೇಕಷ್ಟೇ. ಈಗ ಅಕ್ಕಿ ಹಸಿಟ್ಟು ರೆಡಿ ಆಗಿರೋದಕ್ಕೆ ಕಡಲೆ ಬೀಜ ಹಾಕೋತಾ ಇದ್ದೀವಿ ಕಲಿಸ್ಕೊಳ್ಳೋಕ್ಕೆ. ನೆಕ್ಸ್ಟ್ ಎಳ್ಳು, ಕರಿಬೇವಿನ ಸೊಪ್ಪನ್ನ ತೊಳೆದು ಅದನ್ನು ಸ್ಮಾಲ್ ಪೀಸಸ್ ಮಾಡ್ಕೊಂಡಿದ್ದಾರೆ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಪೌಡರು ಆ್ಯಂಡ್ ಸಾಲ್ಟ್ ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿರೋ ಎಣ್ಣೆ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿ. ಹಾಗಾಗಿ ಹುಷಾರಾಗಿ ಕಲಿಸ್ಕೋಬೇಕು. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಎಣ್ಣೆ ಆ್ಯಡ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಹಾಗೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ನೆಕ್ಸ್ಟು ನೀವು ನೋಡ್ತಿರ್ಬೋದು, ನಾವು ಹಪ್ಪಳ ಒತ್ತೋ ಮಿಷಿನಲ್ಲೇ ನಿಪ್ಪಟ್ಟು ಪ್ರೆಸ್ ಮಾಡ್ಕೊಂಡ್ವಿ. ಕೈಯಲ್ಲೂ ಕೂಡ ಮಾಡ್ಬೋದಿತ್ತು, ಬಟ್ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂದ್ಬಿಟ್ಟು ಮಿಷಿನೇ ಯೂಸ್ ಮಾಡಿದ್ವಿ. 1 kg ಅಕ್ಕಿ ಹಸಿಟ್ಟಿಗೆ ಅರೌಂಡ್ 70 to 80 ನಿಪ್ಪಟ್ಟಾಯಿತು ನಮ್ಮ ಮನೇಲಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಲ್ಲ ನೀಟಾಗಿ ರೌಂಡ್ ಶೇಪಲ್ಲೇ ಬಂದಿದೆ ಆ್ಯಂಡ್ ಯಾವುದೂ ಎಲ್ಲೂ ಏನೂ ಮುರಿದೋಗಲಿಲ್ಲ. ಚೆನ್ನಾಗಾಗಿತ್ತು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ. ಹೆಲ್ದಿಯಾಗೂ ಇರುತ್ತೆ, ಹೈಜೀನ್ ಆಗಿರುತ್ತೆ. ನಿಮಗೆಲ್ಲ ಹೇಗೆ ಅನಿಸ್ತು ನಿಪ್ಪಟ್ಟು ರೆಸಿಪಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಸೂನ್.